ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರೇಖಾ ಚೆನ್ನಗಿರಿ ಯೂಟ್ಯೂಬ್ ಚಾನಲ್. ಇವತ್ತೊಂದು ವಿಶೇಷವಾದ ರೆಸಿಪಿನ ತೊಗೊಂಡು ಬಂದಿದ್ದೀನಿ. ಅದೇನೆಂದರೆ, ಕೆಲವೊಂದು ಸಲ ಇಡ್ಲಿ ತಿನ್ನಬೇಕು ಅಂತ ಕ್ರೇವಿಂಗ್ಸ್ ಆಗಿರುತ್ತೆ, ಅಥವಾ ಮನೆಯಲ್ಲಿ ಯಾರಿಗಾದ್ರೂ ಹುಷಾರಿರಲ್ಲ, ಬಟ್ ಇಡ್ಲಿ ಬೇಕು ಅಂತ ಹೇಳ್ತಿರ್ತಾರೆ. ಆ ಟೈಮಲ್ಲಿ ಇಡ್ಲಿ ಸಿಗಲ್ಲ, ಹೋಟೆಲ್ಗೆ ಹೋಗಿ ತರೋಕ್ಕಾಗಲ್ಲ, ತರೋರು ಯಾರೂ ಇರಲ್ಲ. ಸೊ ಆ ಟೈಮಲ್ಲಿ ಯಾವ ರೀತಿ ಇಡ್ಲಿ ಮಾಡೋದು, ಉದ್ದಿನಬೇಳೆ ನೆನೆ ಹಾಕಿಲ್ಲ, ಸೊ ಇದೆಲ್ಲ ತಲೆಯಲ್ಲಿರುತ್ತೆ. ಸೊ ಫಟಾಫಟ್ ಅಂತ ಉದ್ದಿನಬೇಳೆ ಇಲ್ಲದೇ ಇದ್ರೂ ಜಸ್ಟ್ 10 to 15 ಮಿನಿಟ್ಸಲ್ಲಿ ಯಾವ ರೀತಿ ಇಡ್ಲಿ ಮಾಡೋದು ಸಖತ್ ಸೂಪರ್ ಸಾಫ್ಟಾಗಿ ಅಂತ ನಾನು ನಿಮಗೆ ಇಲ್ಲಿ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇಡ್ಲಿ. ಸೊ ಅದಕ್ಕೇನೇನು ಬೇಕು ಅಂತ ನಾನು ಹೇಳ್ತಾ ಹೋಗ್ತೀನಿ, ಬನ್ನಿ. ಮೊದಲು ಸ್ವಲ್ಪ ಅನ್ನ ಬೇಕು ಫ್ರೆಂಡ್ಸ್, ಅಂದರೆ ಬಿಸಿ ಅನ್ನ ಆಗಿರಬಾರ್ದು. ಒಂದು ಸ್ವಲ್ಪ ಒಂದು 2 to 3 ಅವರ್ಸ್ ಮುಂಚೆ ಮಾಡಿರೋಂಥ ಅನ್ನ ಆಗಿದ್ದರೆ ತುಂಬ ಚೆನ್ನಾಗಿ ಬರುತ್ತೆ. ಜಸ್ಟ್ ಇನ್ ಕೇಸ್ ನಿಮ್ಮ ಮನೇಲಿ ಅನ್ನ ಇಲ್ಲ ಅಲ್ಲ, ನಾವು ಬೇಗ ಮಾಡ್ಕೋತೀವಿ ಅನ್ನ ಅಂತ ಅನ್ನೋಕ್ಕೆ ನಿಮಗೆ ಟೈಮ್ ಇಲ್ಲ ಅಂದರೆ, ನೀವು ನೆನೆಸಿರೋಂಥ ಅವಲಕ್ಕಿ ಹಾಕಿದ್ರೂ ಒಂದು 5 to 10 ಮಿನಿಟ್ಸ್ ಅವಲಕ್ಕಿನ ನೆನೆಸ್ಬಿಟ್ಟು ಚೆನ್ನಾಗಿ ವಾಶ್ ಮಾಡಿ ಅದನ್ನು ತೊಗೊಂಡ್ರೂ ನಡೆಯುತ್ತೆ. ಬಟ್ ನೀವು ಅನ್ನ ಎಷ್ಟು ತೊಗೊತೀರೋ ಅಷ್ಟೇ ಅವಲಕ್ಕಿನೂ ನೀವು ತೊಗೋಬೇಕಾಗತ್ತೆ. ಅಂದರೆ ನೆನೆಸಿದರೆ ಎಷ್ಟು ಆಗುತ್ತೆ, ಸೊ ಅನ್ನದ ಅಳತೆಯಲ್ಲೇ ಅದು ಅವಲಕ್ಕಿ ಇರಬೇಕಾಗತ್ತೆ. ನೋಡಿ, ನಾನಿಲ್ಲಿ 2 ಮುಷ್ಟಿಯಷ್ಟು ಅನ್ನವನ್ನು ತೊಗೊಂಡಿದ್ದೀನಿ. ಸೊ ಇದು ಬೆಳಗ್ಗೆ ಮಾಡಿದ್ದಂಥ ಅನ್ನ. ಸೊ ನೈಟ್ ನಾನಿಲ್ಲಿ ಡಿನ್ನರ್ಗೆ ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಸೊ ಹಾಗಾಗಿ ನಾನು ತಿರುಗಿ ಬೆಳಗ್ಗೆ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ಫ್ರೆಂಡ್ಸ್, ಅನ್ನನ ನೀವು ಮಿಕ್ಸಿಗೆ ಹಾಕೋಬೇಕು ಅನ್ನೋದಾದರೆ ಯಾವುದೇ ರೀತಿ ಸ್ವೀಟ್ ಮೊಸರನ್ನ ಹಾಕಬಾರ್ದು, ಅದೇ ರೀತಿ ನೀರನ್ನು ಹಾಕಿ ಗ್ರೈಂಡ್ ಮಾಡಬಾರ್ದು. ಇದಕ್ಕೆ ಹುಳಿ ಮೊಸರು ನಿಮಗೆ ಗೊತ್ತಿರುತ್ತೆ, ಸ್ವಲ್ಪ ಹಳೆ ಮೊಸರು, ಹುಳಿ ಮೊಸರು ಇರುತ್ತೆ, ಅದು ಊಟ ಮಾಡೋಕ್ಕೆ ಬರ್ತಾ ಇರಲ್ಲ. ಸ್ವಲ್ಪ ಮಜ್ಜಿಗೆ ಮಾಡ್ಕೋಬೇಕು. ಸೊ ಇಲ್ಲಾಂದರೆ ವೇಸ್ಟ್ ಆಗುತ್ತೆ. ಸೊ ಯಾರಿಗೂ ಮಜ್ಜಿಗೆ ಕುಡಿಯೋಕ್ಕೆ ಇಷ್ಟ ಇರಲ್ಲ. ಸೊ ಅವಾಗ ನೀವೇನು ಮಾಡ್ಬೋದು, ಅಂಥ ಮೊಸರನ್ನ ಯೂಸ್ ಮಾಡಿಬಿಟ್ಟು ಈ ರೀತಿ ದಿಢೀರಾಗಿ ಇಡ್ಲಿನ ಮಾಡ್ಕೋಬೋದು. ಸೂಪರ್ ಸಾಫ್ಟಾಗಿ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಸೊ ನಾವೇನು ರೈಸ್ ತೊಗೊಂಡಿದ್ವಲ್ಲ, ಸೊ ಆ ಅನ್ನಕ್ಕೆ ಸ್ವಲ್ಪ ಮೊಸರನ್ನ ಹಾಕಿಬಿಟ್ಟು ನೋಡಿ ಎಷ್ಟು ಸೂಪರ್ ಸಾಫ್ಟ್ ಫೈನ್ ಪೇಸ್ಟನ್ನು ನಾನಿಲ್ಲಿ ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿ ನಾವು ಅನ್ನವನ್ನು ಮೊಸರು ಹಾಕಿಬಿಟ್ಟು, ಹುಳಿ ಮೊಸರನ್ನ ಹಾಕಿಬಿಟ್ಟು ಈ ರೀತಿ ನೈಸಾಗಿ ರುಬ್ಕೋಬೇಕು. ರುಬ್ಕೊಂಡಿರೋದನ್ನು ನಾನಿಲ್ಲಿ ಒಂದು ಅಗಲವಾದ ಬೌಲ್ಗೆ ತೊಗೋತಾ ಇದ್ದೀನಿ. ಏನಕ್ಕಂದರೆ ನಾವು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ, ಹಾಗಾಗಿ. ಸೊ ನೆಕ್ಸ್ಟು ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಇಡ್ಲಿ ರವೆ. ಇಡ್ಲಿ ರವೆ ಅಂದರೆ ನಿಮಗೆ ಗೊತ್ತಿರುತ್ತೆ ಫ್ರೆಂಡ್ಸ್, ಮನೆಯಲ್ಲಿರುವಂಥ ಅಕ್ಕಿ ತರಿನ ಯೂಸ್ ಮಾಡಬಾರ್ದು. ಅಂಗಡಿಲಿ ಸಿಗುವಂತಹ ಪಾಕೆಟ್ ಏನು ಪಾಲಿಸ್ಟರ್ ಇಡ್ಲಿ ರವೆ ಇರುತ್ತಲ್ಲ, ಅದನ್ನೇ ತೊಗೋಬೇಕು. ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ಬೇರೆ ಯಾವುದೇ ರೀತಿ ರವೆ ತೊಗೋಬಾರ್ದು, ಇಡ್ಲಿ ರವೆ ಬರುತ್ತಲ್ಲ ಅದನ್ನೇ ತೊಗೋಬೇಕು. ಸೊ ನನಗೆ ಮೆಸರ್ಮೆಂಟ್ ಗೊತ್ತಿರೋದ್ರಿಂದ ಜಸ್ಟ್ ಕಣ್ಣಳ್ತಲೇ ಹಾಕ್ತಾಯಿದ್ದೀನಿ. ನಿಮಗೆ ಮೆಸರ್ಮೆಂಟ್ ಗೊತ್ತಾಗಲ್ಲ ಅಂತಂದರೆ, ನೀವು ಯಾವ ಕಪ್ಪಲ್ಲಿ ಅನ್ನ ತೊಗೊಂಡಿರ್ತೀರೋ ಅದರ ಡಬಲ್ ನೀವು ರವಾನ ತೊಗೋಬೇಕಾಗತ್ತೆ. ಸೊ ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ಅಳತೆ ಮಾಡ್ಕೊಳ್ಳಿ. ಸೊ ಒಂದು ಬೌಲು ನೀವು ಯಾವುದರಲ್ಲಿ ರೈಸ್ ತೊಗೊಂಡಿರ್ತೀರೋ ಅಥವಾ ಅವಲಕ್ಕಿನ ನೆನೆಸಿರೋದು ತೊಗೊಂಡಿರ್ತೀರೋ ಅದರಲ್ಲಿ 2ರಷ್ಟು ನೀವು ರವಾನ ತೊಗೋಬೇಕಾಗುತ್ತೆ. 1 ಬೌಲಷ್ಟು ನೀವು ಮೊಸರನ್ನ ತೊಗೊಂಡ್ರೆ ಕರೆಕ್ಟ್ ಆಗುತ್ತೆ. ಇಲ್ಲ ಮೊಸರು ಸ್ವಲ್ಪ ಕಡಿಮೆ ಇದೆ ಅಂತಂದರೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನಡೆಯುತ್ತೆ, ಅಡ್ಡಿ ಇಲ್ಲ. ಬಟ್ ಮೊಸರು ತುಂಬ ಹುಳಿ ಇರಬೇಕು. ಸೊ ನೋಡಿ, ಇವಾಗ ರವಾನ ನಾನು ಅದೇ ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಒಂದು ಜಸ್ಟ್ ಪಲ್ಸ್ ಮಾಡಿದ್ದೀನಿ. ಏನಕ್ಕಂದರೆ ನೀರಿಂದು ನಮಗಿನ್ನೂ ಎಷ್ಟು ಅಳತೆ ಅಂತ ಗೊತ್ತಾಗಲ್ಲ, ಹಾಗಾಗಿ. ಇವಾಗ ನೋಡಿ, ರವಾವನ್ನು ರುಬ್ಕೊಳ್ಳೋದಕ್ಕೆ ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ಫ್ರೆಂಡ್ಸ್, ನೋಡ್ಕೊಂಡು ನೀರು ಹಾಕ್ಕೊಳ್ಳಿ. ಇದು ಫರ್ಮೆಂಟ್ ಮಾಡಲ್ಲ ಅಲ್ವಾ, ದಿಢೀರಂತ ನಾವು ಇಡ್ಲಿ ಮಾಡೋದ್ರಿಂದ ಸ್ವಲ್ಪ ಗಟ್ಟಿನೇ ಇರಬೇಕು. ನೋಡಿ, ಜಸ್ಟ್ ಒಂದು 2 to 3 ಒಂದು ಪಲ್ಸನ್ನು ನಾನು ಮಾಡ್ಕೊಂಡಿದ್ದೀನಿ. ಜಸ್ಟ್ ನೀರು ಮತ್ತು ರವೆ ಬ್ಲೆಂಡ್ ಆಗಬೇಕಷ್ಟೇ. ಸೊ ನೋಡಿ, ಈಗ ನಾನು ಈ ಅಳತೆಯಲ್ಲಿ ಇಡ್ಲಿ ಹಿಟ್ಟನ್ನು ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ನಾನು ಜಸ್ಟ್ ಅನ್ಮೋಲ್ಡ್ ಮಾಡ್ತಾಯಿದ್ದೀನಿ. ಜಾರಲ್ಲಿರೋದನ್ನೆಲ್ಲ ನಾನು ಕೈ ಹಾಕಿಬಿಟ್ಟು ನೀಟಾಗಿ ರಿಮೂವ್ ಮಾಡ್ತಾಯಿದ್ದೀನಿ. ಏನಕ್ಕಂದರೆ ಇದು ಲಾಸ್ಟ್ ಜಾರ್ ಅಲ್ವಾ, ಅಂದರೆ ನಾನು ಮತ್ತೆ ಇದರಲ್ಲಿ ಏನೂ ಹಾಕಲ್ಲ, ಹಾಗಾಗಿ ಇಲ್ಲ ರಿಮೂವ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಬನ್ನಿ, ನಾನು ಕನ್ಸಿಸ್ಟೆನ್ಸಿ ನೋಡಿ, ನಾನೀಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಈ ಟೈಮಲ್ಲಿ ನಾನು ಕನ್ಸಿಸ್ಟೆನ್ಸಿ ನೋಡ್ಕೋತೀನಿ. ನೋಡಿ ಎಷ್ಟು ನೀಟಾಗಿದೆ. ನಿಮಗೆ ಅನ್ನಿಸ್ತಾ ಇದೆ ಸ್ವಲ್ಪ ತೆಳು ಆಯಿತು ಅಂತ. ಫ್ರೆಂಡ್ಸ್, ಇದನ್ನು ಒಂದು 10 ಮಿನಿಟ್ಸು ರೆಸ್ಟಿಗೆ ಬಿಡಬೇಕು, ಅವಾಗ ತುಂಬ ಗಟ್ಟಿಯಾಗುತ್ತೆ. ಸೊ ರವೆ ಎಲ್ಲ ಹಳ್ಕೊಳ್ಳುತ್ತೆ, ಅನ್ನ ಮತ್ತು ನಾವೇನು ಮೊಸರು ಹಾಕಿದ್ದೀವಲ್ಲ ಅದ್ರ ಜೊತೆ ಕಂಬೈನ್ ಆಗುತ್ತೆ. ಸೊ ಈ ರೀತಿ ನೋಡಿ, ನೀಟಾಗಿ ನಿಮಗೆ ಕನ್ಸಿಸ್ಟೆನ್ಸಿ ತೋರಿಸ್ತಾ ಇದ್ದೀನಿ. ಸೊ ಕ್ಲೋಸಪ್ಪಲ್ಲಿ ಅದಕ್ಕೆ ನಾನು ಇದನ್ನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ಅಂತ. ಸೊ ಇದಾದಮೇಲೆ ನಾವು ಇದನ್ನು ಒಂದು 5 to 10 ಮಿನಿಟ್ಸ್ ನೀವು ಚಟ್ನಿನೋ ಸಾಂಬಾರೋ ಮಾಡ್ಕೊಳ್ಳೋದ್ರೊಳಗಡೆ ಅದು ರೆಸ್ಟ್ ಆಗಲಿ. ಫಸ್ಟು ನೀವು ಇಡ್ಲಿ ಬ್ಯಾಟರ್ನ ರೆಡಿ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ಅದಕ್ಕೆ ಕಾಂಬಿನೇಷನ್ ನೀವೇನು ಬೇಕಾದರೂ ಮಾಡ್ಕೋಬೋದು. ಸೊ ನಾನಿಲ್ಲಿ ಇದಕ್ಕೆ ಕಾಂಬಿನೇಷನ್ ಆಗಿ ಪಚಡಿ ಮಾಡ್ಕೊಂಡಿದ್ದೆ, ಅಂದರೆ ಟೊಮೆಟೊ ಪಚಡಿ ಮಾಡ್ಕೊಂಡಿದ್ದೆ. ಸೊ ಆ ರೆಸಿಪಿನ ನಾನು ಸಪ್ರೇಟಾಗಿ ಹಾಕಿರೋದ್ರಿಂದ ಇದರಲ್ಲಿ ಆ್ಯಡ್ ಮಾಡ್ತಾಯಿಲ್ಲ, ಸ್ಕಿಪ್ ಮಾಡಿದ್ದೀನಿ. ಬಟ್ ನಾನು ಇಡ್ಲಿ ಮೌಂಡನ್ನು ನಾನೇನು ರೆಡಿ ಮಾಡ್ತಿದ್ದೀನಿ ಅಷ್ಟರೊಳಗಡೆ 10 to 15 ಮಿನಿಟ್ಸು ಇಟ್ಟು ಚೆನ್ನಾಗಿ ನೆನ್ಕೊಂಡಿತ್ತು. ಸೊ ಇವಾಗ ನಾನು ನೀರನ್ನು ಆಲ್ರೆಡಿ ಒಲೆ ಮೇಲೆ ಕಾಯೋದಕ್ಕೆ ಇಟ್ಟಿದ್ದೀನಿ. ಇಡ್ಲಿ ಮೌಲ್ಡ್ಸ್ಗೆ ನಾನು ಸ್ವಲ್ಪ ಆಯಿಲನ್ನು ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಾಂದರೆ ಕಚ್ಕೊಂಡ್ಬಿಡುತ್ತಲ್ವ. ಸೊ ಮೊದಲನೇ ಸಲ ನಾವೇನು ಇಡ್ಲಿನ ಮೌಲ್ಡ್ಸ್ನ ಯೂಸ್ ಮಾಡ್ತೀವಿ, ಪ್ರತಿ ಸಲ ಈ ರೀತಿ ಸ್ವಲ್ಪ ಜಸ್ಟ್ ಆಯಿಲನ್ನು ಸ್ಪ್ರೆಡ್ ಮಾಡಿದ್ರೆ ಇಡ್ಲಿ ಕಚ್ಚಲ್ಲ. ಇದು ಯೂಶ್ವಲಿ ಎಲ್ಲರಿಗೂ ಗೊತ್ತಿರುತ್ತೆ ಈ ಟಿಪ್ಸು. ಬಟ್ ನಾನು ಹೊಸಬ್ರು ಯಾರಾದರೂ ಇದ್ದರೆ, ನಾನು ಏನು ಹಚ್ಚುತ್ತಾ ಇದ್ದೀನಿ ಅಂತ ನೋಡ್ತಿದ್ರೆ ಅದು ಸ್ವಲ್ಪ ಆಯಿಲ್ ಇತ್ತು, ಅದನ್ನು ನಾನಿಲ್ಲಿ ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ಬನ್ನಿ, ಇವಾಗ ಇಡ್ಲಿ ಬ್ಯಾಟರ್ ಯಾವ ರೀತಿ ಇದೆ ಅಂತ ನೋಡೋಣ. ನೋಡಿ,
ಅವಾಗಿಂತಕ್ಕೂ ಇವಾಗಿಂತಕ್ಕೂ ನಾನು ಅವಾಗ ತೋರಿಸಿದ್ದು ಇಡ್ಲಿ ನಾನು ರೆಸ್ಟ್ ಮಾಡೋದಕ್ಕೆ ಇಟ್ಟಿದ್ದಕ್ಕೂ ಇವಾಗೂ ಎಷ್ಟು ಗಟ್ಟಿಯಾಗಿದೆ ಅಂತ ನೀವು ಜಸ್ಟ್ ನೋಡಿ. ಅವಾಗ ಜಸ್ಟ್ ರನ್ನಿ ಕನ್ಸಿಸ್ಟೆನ್ಸಿಲಿತ್ತು, ಇವಾಗ ಅದು ಕಟ್ಟಾಗಿ ಬೀಳ್ತಾ ಇದೆ ಅಂತಂದರೆ ಚೆನ್ನಾಗಿ ಗಟ್ಟಿಯಾಗಿ ಅದೇನಿದೆಯಲ್ಲ ರವೆ ಎಲ್ಲ ಚೆನ್ನಾಗಿ ಹಳ್ಕೊಂಡಿದೆ. ಸೊ ಇವಾಗ ನಾನು ಇದಕ್ಕೆ ಸೋಡಾವನ್ನು ಅಂದರೆ ಅಡುಗೆ ಸೋಡಾನ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಫರ್ಮೆಂಟ್ ಮಾಡಿಲ್ವಲ್ಲ ಇಡ್ಲಿ ಹಿಟ್ಟು, ಹಾಗಾಗಿ ಸೋಡಾ ಹಾಕಲೇಬೇಕು. ಇಲ್ಲ ನೀವು ಇದನ್ನು ಇದೇ ರೀತಿ ಕಲಸಿಟ್ಬಿಟ್ಟು ನಾನು ಬೆಳಗ್ಗೆ ಇಡ್ಲಿ ಮಾಡ್ಕೊತೀನಿ ಅಂತಂದರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡಿ, ಇವಾಗ ಇದಕ್ಕೆ ಸ್ವಲ್ಪ ನಾನು ನೀರು ಹಾಕ್ತಾಯಿದ್ದೀನಿ. ನಿಮ್ಗೆ ಜಸ್ಟ್ ಇನ್ ಕೇಸ್ ಈ ಹಿಟ್ಟೇನಾದರೂ ಮಿಕ್ಕಿದರೆ ಬೆಳಗ್ಗೆ ಮಾಡ್ಕೊಳ್ಳಿ, ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ನೀವು ಹೇಳ್ತಿರ್ಬೋದು ದಿಢೀರ್ ಇಡ್ಲಿ ಅಲ್ವಾ ಮೇಡಮ್, ಮತ್ತೇನಕ್ಕೆ ಬೆಳಗ್ಗೆ ಮಾಡ್ಕೋಬೇಕು ಅಂತ. ಫ್ರೆಂಡ್ಸ್, ನನ್ನ ಕೊಲೀಗೊಬ್ಬರು ಅವ್ರಿಗೆ ಯಾವ ರೀತಿ ಒಂದು ಸ್ವಲ್ಪ ಕಾಯಿಲೆ ಇತ್ತು ಅಂದರೆ ಅವ್ರು ಉದ್ದಿನ ಬೇಳೆನೇ ತಿನ್ನಂಗಿರಲಿಲ್ಲ. ಸೊ ಅಂಥವ್ರಿಗೆ ಈ ರೆಸಿಪಿ ತುಂಬ ಚೆನ್ನಾಗಿ ಯೂಸ್ಫುಲ್ ಆಗುತ್ತೆ. ನೋಡಿ, ನಾನು ನೀರು ಮತ್ತು ಸೋಡಾದ ಮೇಲೆ ಸ್ವಲ್ಪ ಚಿಟಿಕೆ ನೀರು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಅದು ಏರ್ ಕ್ರಿಯೇಟ್ ಆಗುತ್ತೆ. ಸ್ವಲ್ಪ ಈ ಇಡ್ಲಿ ಹಿಟ್ಟು ಲೈಟಾಗಿ ಅನಿಸುತ್ತೆ, ನಿಮಗೆ ಒಂಥರ ಫೀಲಿಂಗ್ಸ್ ಲೈಟ್ ಅನಿಸುತ್ತೆ. ನೀವು ಅದನ್ನು ಮಿಕ್ಸ್ ಮಾಡ್ತಾಯಿದ್ರೆ ನಿಮಗೆ ಗಟ್ಟಿ ಗಟ್ಟಿ ಅನಿಸಲ್ಲ, ತುಂಬ ಚೆನ್ನಾಗಿ ಲೈಟ್ ಅನಿಸುತ್ತೆ ಇಡ್ಲಿ ಬ್ಯಾಟರು. ಸೊ ನಿಮಗೆ ಅವಾಗ ಗೊತ್ತಾಗುತ್ತೆ ಇದು ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಇದೆ ಅಂತ. ಫ್ರೆಂಡ್ಸ್ ನೋಡಿ, ಇವಾಗ ನಾನು ಇಡ್ಲಿ ನೀರಲ್ಲಿ ಕಾಯ್ತಾ ಇದೆ ನೋಡಿ, ನಾನು ಹಾಕ್ತಾ ಇದ್ದೀನಿ. ನಾನು ಇನ್ನೂ ಒಂದು ಏನು ಇದರಲ್ಲಿ ಟಿಪ್ಸ್ ಹೇಳ್ತಿದ್ದೀನಿ, ಅದು ನೀಟಾಗಿ ಅಬ್ಸರ್ವ್ ಮಾಡಿ ಫ್ರೆಂಡ್ಸ್. ನೋಡಿ ನಾನು ಎಷ್ಟು ಹಿಟ್ಟನ್ನು ಹಾಕ್ತಾ ಇದ್ದೀನಿ ಅಂತ. ಇಡ್ಲಿ ಮೌಲ್ಡಲ್ಲಿ ಇನ್ನೂ ಅರ್ಧ ಗ್ಯಾಪ್ ಮಿಕ್ತಾ ಇದೆ, ಅಂದರೆ ಒಂದು ಅರ್ಧ ಇಂಚು ಗ್ಯಾಪನ್ನು ಕೊಟ್ಬಿಟ್ಟು ನಾನು ಅಷ್ಟೇ ಬ್ಯಾಟರ್ನ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಇಷ್ಟೇ ಹಾಕಬೇಕು, ಜಾಸ್ತಿ ಹಾಕಬಾರ್ದು. ಸೊ ನಾನು 4 ಪ್ಲೇಟಿಗೂ ಹಾಕಿಬಿಟ್ಟು ನೋಡಿ ಇಲ್ಲಿ ಇಡ್ಲಿನ ನಾನು ಇವಾಗ ಇದಕ್ಕೆ ಸ್ಟೀಮ್ ಮಾಡೋಕ್ಕೆ ಇಡ್ತಾಯಿದ್ದೀನಿ. ಸೊ ಉಳಿದಿರೋ ಹಿಟ್ಟನ್ನು ನಾನು ಜಸ್ಟ್ ಕ್ಲೋಸ್ ಮಾಡಿ ಇನ್ನೂ ಒಂದು 5 ಮಿನಿಟ್ಸು ಫರ್ಮೆಂಟ್ ಆದರೆ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ಬ್ಯಾಚು. ಸೊ ಬನ್ನಿ ಇಡ್ಲಿ ರೆಡಿ ಆಗಿದೆಯಾ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ಇವಾಗ ಒಂದು ಚಾಕುವಿನ ಸಹಾಯದಿಂದ ನೀರಲ್ಲಿ ಚಾಕುನ ಎದ್ಬಿಟ್ಟು ನಾನು ಚೆಕ್ ಮಾಡ್ತಾಯಿದ್ದೀನಿ ಇಡ್ಲಿ ಬೆಂದಿದೆಯಾ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ನಾನು ಕ್ಲೋಸಪ್ಪಲ್ಲಿ ತೋರಿಸ್ತಾ ಇದ್ದೀನಿ, ಸ್ವಲ್ಪನೂ ಟಚ್ ಆಗ್ತಾ ಇಲ್ಲ. ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ನಾನು ಬೆಟ್ಟ ಕಟ್ತೀನಿ, ಇದನ್ನು ಯಾರೂ ಕಂಡುಹಿಡಿಯೋಕ್ಕಾಗಲ್ಲ. ನಾವು ರವೆ ಹಾಕಿ ಉದ್ದಿನಬೇಳೆ ಹಾಕ್ದಲೇ ನಾವು ಮಾಡಿದ್ದೀವಿ ಅಂತ. ಸೊ ಅಷ್ಟು ಚೆನ್ನಾಗಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನನ್ನ ಚಾನಲಲ್ಲಿ ಬರೋವಂಥ ರೆಸಿಪಿಗಳು, ನಾನು ಅಪ್ಲೋಡ್ ಮಾಡೋ ರೆಸಿಪಿಗಳನ್ನ ಪ್ಲೀಸ್ ಒಂದ್ಸಲ ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆಗ್ತದ್ರೆ ಅದನ್ನು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ತುಂಬ ಚೆನ್ನಾಗಿರುತ್ತೆ. ನಾನು ತುಂಬ ಎಕ್ಸ್ಪೆರಿಮೆಂಟ್ ಮಾಡಿ ರೆಸಿಪಿಗಳನ್ನ ನಾನು ಹಾಕ್ತೀನಿ, ಸೊ ನಿಮಗೆ ಯೂಸ್ಫುಲ್ ಆಗಲಿ ಅಂತ. ಸೊ ಹಾಗಾಗಿ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ, ನಾನು ಹಾಕ್ತಾ ಇರೋ ವೀಡಿಯೋಗಳು ನಿಮಗಿಷ್ಟ ಆದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಬನ್ನಿ ಇಲ್ಲಿ ಇಡ್ಲಿನ ಅನ್ಮೋಲ್ಡ್ ಮಾಡೋಣ. ಸೊ ಇಷ್ಟು ಬಿಸಿ ಇದೆ ಗೊತ್ತಾ. ನನಗೆ ಮಕ್ಕಳಿಗೆ ಸ್ಕೂಲಿಗೆ ಟೈಮ್ ಆಗಿತ್ತು ಅಂತ ಜಸ್ಟ್ ಸ್ಪೂನನ್ನು ಹಾಕಿ ಇಡ್ಲಿನ ಡಿಮೋಲ್ಡ್ ಮಾಡೋಣ ಅಂತ ಅಂದೆ, ಕಚ್ಕೊಂಡ್ಬಿಡ್ತು. ಅಂದರೆ ಅದಿನ್ನೂ ಇಡ್ಲಿ ಅಷ್ಟು ಸ್ಟೀಮ್ ಇತ್ತು. ಜಸ್ಟ್ ನಿಮಗೆ ಗೊತ್ತಲ್ಲ, ಯಾವುದೇ ಉದ್ದಿನಬೇಳೆ ಹಾಕ್ತಾ ಇರಲಿ. ಸೊ ಒಂದು 30 ಸೆಕೆಂಡ್ಸು ನಾವು ಹೇರ್ ಪಾಸ್ ಆಗಕ್ಕೆ ಬಿಟ್ಟರೆ ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂತು. ನನಗಂತೂ ಬಾಯಲ್ಲಿ ನೀರು ಬರ್ತಾಯಿತ್ತು. ಇಡ್ಲಿನ ನಾನು ವಾಯ್ಸ್ ಓವರ್ ರೆಸಿಪಿ ಕೊಡ್ತಾಯಿದ್ರೆ ಅಷ್ಟು ಚೆನ್ನಾಗಿತ್ತು. ಸೊ ನೋಡಿ, ಇಷ್ಟು ಸೂಪರ್ ಸಾಫ್ಟಾಗಿ ನಾವು ರವೆ ಮತ್ತು ಅನ್ನ ಉದ್ದಿನಬೇಳೆ ಹಾಕಿ ಮಾಡ್ತೀವೋ ಅದೇ ಥರನೇ ಬಂದಿತ್ತು, ಸಖತ್ತಾಗಿತ್ತು. ಸೊ ನೋಡಿ, ನನಗೆ ಬ್ರೇಕ್ ಮಾಡಿ ತೋರಿಸ್ತೀನಿ. ಕೈಯಲ್ಲಿ ಹಿಡಿಯೋಕ್ಕಾಗ್ತಿರಲಿಲ್ಲ ಫ್ರೆಂಡ್ಸ್, ಎಷ್ಟು ಬೆಳ್ಳಗೆ ಮಲ್ಲಿಗೆ ಇಡ್ಲಿ ಥರ ಇದೆ ನೋಡಿ. ಹಿಂಗಂದ್ರೆ ಹಂಗೆ ಪ್ರೆಸ್ ಆಗ್ತಾಯಿತ್ತು, ಬಿಕಾಸ್ ಅದಿನ್ನೂ ಸ್ವಲ್ಪ ಗಾಳಿಗೆ ಬಿಡಬೇಕಿತ್ತು. ನಾನು ಬಿಸಿದೇನೆ ಅನ್ಮೋಲ್ಡ್ ಮಾಡ್ತಾಯಿದ್ದೀನಿ. ಮಕ್ಕಳನ್ನ ಆ್ಯಕ್ಚುಲಿ ಅವ್ರದ್ದು ಫೀಡ್ಬ್ಯಾಕ್ ಕೇಳಿದೆ. ಮಧ್ಯಾಹ್ನ ನೀವು ಬಾಕ್ಸಿಗೆ ಇಡ್ಲಿ ತೊಗೊಂಡೋಗಿದ್ರಲ್ಲ, ಹೆಂಗಿತ್ತು ಅಂತ. ಮಮ್ಮಿ ಸಖತ್ತಾಗಿತ್ತು, ನೀವು ದಿಢೀರ್ ಇಡ್ಲಿ ನೀವು ಉದ್ದಿನಬೇಳೆನೇ ಹಾಕಿಲ್ಲ ಅಂತ ಅನ್ನಿಸ್ತಾನೆ ಇರಲಿಲ್ಲ, ಅಷ್ಟು ಚೆನ್ನಾಗಿತ್ತು ಅಂತ. ನಾನು ಏನೇ ರೆಸಿಪಿ ಮಾಡಲಿ ಫ್ರೆಂಡ್ಸ್, ನಮ್ಮ ಮನೆಯವ್ರಿಗೆ ಮಕ್ಕಳಿಗೆ ನಾನು ಒಪಿನಿಯನ್ ಕೇಳ್ತಾನೆ ಇರ್ತೀನಿ. ಹೆಂಗಿದೆ, ಚೆನ್ನಾಗಿದೆಯಾ, ನಾನಿನ್ನು ಏನು ಚೇಂಜ್ ಮಾಡಬೇಕು, ಏನದರಲ್ಲಿ ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಆಗಿದೆ, ಕಡಿಮೆ ಆಗಿದೆ ಅಂತ. ಸೊ ಅವರು ಆನೆಸ್ಟಾಗಿ ತುಂಬ ಚೆನ್ನಾಗಿ ರಿವ್ಯೂವನ್ನು ಕೊಡ್ತಾರೆ ನನಗೆ. ಸೊ ನೋಡಿ, ಇವಾಗ ನಾನು ಪಟಪಟ ಅಂತ ಬಾಕ್ಸಿಗೆ ಇಡ್ಲಿ ಹಾಕ್ತಿದ್ದೀನಿ. ನೋಡಿದ್ರೆ ವೀಕ್ಷಕರೇ, ನಿಮಗೆಲ್ಲಾದ್ರೂ ಅನ್ನಿಸ್ತಾ ನಾನು ಇದಕ್ಕೆ ಉದ್ದಿನಬೇಳೆ ಹಾಕಿಲ್ಲ ಅಂತ? ಖಂಡಿತ ಅನಿಸಲ್ಲ. ಸೊ ಪ್ಲೀಸ್ ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ, ನಿಮ್ಮ ಮನೇಲಂತೂ ಸೂಪರ್ ಹಿಟ್ ಆಗುತ್ತೆ. ನಾನು ಅದೇ ಹೇಳಿದ್ನಲ್ಲ ಫ್ರೆಂಡ್ಸ್, ಯಾರಿಗಾದ್ರೂ ಉದ್ದಿನಬೇಳೆ ತಿನ್ನಬಾರ್ದು ಅನ್ನೋ ಒಂದು ಹೆಲ್ತ್ ಡಿಸೀಸ್ ಏನಾದರೂ ಇದ್ದರೆ, ಸೊ ನೀವು ಇದೇ ರೀತಿಯೇ ರಾತ್ರಿ ಹಿಟ್ಟನ್ನು ಈ ರೀತಿ ಮಿಕ್ಸ್ ಮಾಡಿಕೊಂಡು ಬೆಳಗ್ಗೆ ಎದ್ದಷ್ಟೊತ್ತಿಗೆ ಫರ್ಮೆಂಟ್ ಆಗಿರುತ್ತೆ ತುಂಬ ಚೆನ್ನಾಗಿ. ಇಡ್ಲಿ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಸೊ ಆವಾಗ ಸೋಡಾ ಹಾಕೋ ಅವಶ್ಯಕತೆ ಇರಲ್ಲ. ಸೊ ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ. ಅದೇ ರೀತಿ ನನ್ನ ಚಾನಲನ್ನು ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್.